ಮನಿ ಎನರ್ಜಿ. ಈ ಮನಿ ಎನರ್ಜಿ ಅನ್ನೋದು ತುಂಬ ಬಿಗ್ಗೆಸ್ಟ್ ಎನರ್ಜಿ. ಈಗ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕೆಲವರಿಗೆ ಮನಿ ಫ್ಲೋ ಅಂತ ತುಂಬ ಆಗ್ತಾ ಇರುತ್ತೆ, ತುಂಬ ಮನಿ ಫ್ಲೋ ಬರ್ತಾ ಇರುತ್ತೆ, ಹೆಂಗೆ ಬರುತ್ತೆ ಹಾಗೆ ಹೋಗ್ತಾ. ನಮಸ್ತೆ ಎಲ್ರಿಗೂ. ಈ ದಿನ ನಾವು ನಮ್ಮ ಚೇತನ ಸೂತ್ರ ಹೀಲಿಂಗ್ ಸೆಂಟರ್ನಿಂದ ಒಂದು ಹೀಲಿಂಗ್ ಮೊಡಾಲಿಟಿ ಬಗ್ಗೆ ಮಾತಾಡೋಣ. ಒಂದು ಮೆಂಟಲ್ ಹೀಲಿಂಗ್ ಮೊಡಾಲಿಟಿ ಮೇಲೆ ಮಾತಾಡೋಣ. ಯಾವುದು ಅಂದರೆ ಈಗ ಎಲ್ಲ ಕಡೆನೂ ತುಂಬ ಕೇಳ್ಪಡ್ತಾ ಇರೋದಂದರೆ ಒಂದು ಮನಿ ಎನರ್ಜಿ. ಒಂದು ಎನರ್ಜಿ ಬಗ್ಗೆ ಮಾತಾಡೋಣ, ಮನಿ ಎನರ್ಜಿ. ಈ ಮನಿ ಎನರ್ಜಿ ಅನ್ನೋದು ತುಂಬ ಬಿಗ್ಗೆಸ್ಟ್ ಎನರ್ಜಿ. ಈಗ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕೆಲವರಿಗೆ ಮನಿ ಫ್ಲೋ ಅಂತ ತುಂಬ ಆಗ್ತಾ ಇರುತ್ತೆ, ತುಂಬ ಮನಿ ಫ್ಲೋ ಬರ್ತಾ ಇರುತ್ತೆ, ಹೆಂಗೆ ಬರುತ್ತೆ ಹಾಗೆ ಹೋಗ್ತಾ ಇರುತ್ತೆ. ಒಬ್ಬರಿಗೆ ಈಗ ಮಧ್ಯದಲ್ಲಿ ಇನ್ನೊಬ್ಬರಿಗೆ ಮನಿ ಬರುತ್ತೆ, ಅಲ್ಲೇ ಸ್ಟಕ್ ಆಗುತ್ತೆ, ಮತ್ತೆ ಸ್ವಲ್ಪ ದೂರ ಬರುತ್ತೆ, ಮತ್ತೆ ಸ್ಟಕ್ ಆಗುತ್ತೆ. ಹೇಗೋ ಅವ್ರ ಜೀವನ ಅಂತೂ ನಡೀತಾ ಇರುತ್ತೆ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಸ್ಟಕ್ ಆಗ್ತಾ ಇರುತ್ತೆ. ಅಷ್ಟೊಂದು ಫ್ಲೋ ಇರಲ್ಲ, ನಿಂತು 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 ಬರ್ತಾ ಇರುತ್ತೆ. ಇನ್ನು ಮೂರನೇ ಭಾಗದಲ್ಲಿ ಬಂದರೆ ಅವರಿಗೆ ನಾಳೆ ಅವತ್ತಿನ ಜೀವನ ಮಾಡ್ಕೊಳ್ಳೋಕ್ಕಷ್ಟೇ, ನಾಳೆ ಏನು ಅನ್ನೋದಕ್ಕೆ ಕೂಡ ಅವರಿಗೆ ಮನಿ ಎನರ್ಜಿ ಬರೋದಿಲ್ಲ. ಅಲ್ಲಲ್ಲಿಗೆ ಹೆಂಗ ಏನು ಅಂತ ಯೋಚನೆ ಮಾಡ್ಕೊಂಡು ಮಾಡೋ ಅಂಥ ಮನಿ ಎನರ್ಜಿ ಅವ್ರದ್ದು. ಅಂದರೆ ಅವರಿಗೆ ಅವತ್ತಿನ ದಿನಕ್ಕೆ ಮಾತ್ರ ಅಷ್ಟೇ, ಆಮೇಲೆ ಇರೋದಿಲ್ಲ ಅವರಿಗೆ. ನಾಳೆ ಹೇಗಪ್ಪ ಅನ್ನೋದು ಒಂದು ದಿವಸ ನಾಳೆ ಕೂಡ ಇರಲ್ಲ, ಅಷ್ಟು ಬ್ಯಾಡ್ ಎನರ್ಜಿ ಇರುತ್ತೆ ಅವ್ರ ಹತ್ರ. ಯಾಕೆ ಹೀಗೆ? ಮೂರು ಭಾಗದಲ್ಲೂ ಇವಾಗ ನೋಡ್ಕೊಂಡು ಬರೋಣ. ಈಗ ಫಸ್ಟ್ ಭಾಗದಲ್ಲಿ ಬರೋದಾದರೆ ಮನಿ ತುಂಬ ಫ್ಲೋ ಆಗ್ತಾ ಇರುತ್ತೆ. ಏನೋ ಅವ್ರ ಅದೃಷ್ಟ, ಅವ್ರ ಪೂರ್ವಜನ್ಮದ ಅದೃಷ್ಟ ಇರ್ಬೋದು, ಪುಣ್ಯ ಇರ್ಬೋದು, ತುಂಬ ಮನಿ ಫ್ಲೋ ಆಗ್ತಾ ಇರುತ್ತೆ, ತುಂಬ ಮನಿ ಬರ್ತಾನೆ, ಹೇಗೆ ಬರುತ್ತೆ ಹಾಗೆ ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಯಾಕೆ ಹಂಗೆ ಹೋಗುತ್ತೆ ಅವರಿಗೆ? ಯಾಕೆ ಅಂದರೆ ಅವರು ಆ ಮನಿ ಫ್ಲೋ ಆಗ್ತಾ ಇದೆ, ಹೆಂಗೆ ಬರ್ತಾ ಇದೆ, ಹೆಂಗೆ ಹೋಗ್ತಾ ಇದೆ ನನ್ನ ಮನಿ ಫ್ಲೋ, ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇದೆಯಲ್ಲ ಅಂತ ಆ ಎನರ್ಜಿನ ಗಮನಿಸಿ ಪ್ಲಾನ್ ಮೇಲೆ ಅದನ್ನು ಆ ಎನರ್ಜಿನ ಪ್ರಿಸರ್ವ್ ಮಾಡಿ ರಕ್ಷಣೆ ಮಾಡ್ಕೊಳ್ಳೋ ಅಂಥ, ಆ ಎನರ್ಜಿನ ಹಿಡಿದು ಇಟ್ಕೊಳ್ಳೋ ಅಂಥ ಅವರಿಗೆ ಆಲೋಚನೆಯೇ ಗೊತ್ತಿಲ್ಲ, ಆ ಪ್ಲಾನೇ ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರುತ್ತೆ. ಇನ್ನು ಮಧ್ಯಂತರದಲ್ಲಿ ತೊಗೊಂಡ್ರೆ ಮನಿ ಸ್ವಲ್ಪ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಈ ಥರ ಆಗ್ತಾ ಇರುತ್ತೆ. ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ, ಅವರು ಭಾವನಾತ್ಮಕವಾಗಿ ಮನಿ ಅಂದರೆ ಸಾಕು ಅವರಿಗೆ ಏನೋ ಒಂದು ಅಷ್ಟು ಪೂರ್ಣವಾಗಿ ಅವರು ಆ ಎನರ್ಜಿಗೆ ಸರೆಂಡರ್ ಆಗಿರಲ್ಲ, ನಂಬಿರಲ್ಲ. ಅದು ಒಂದು ಯೂನಿವರ್ಸಲ್ ಎನರ್ಜಿ ಅಂತ ಅವರು ಗೌರವಿಸಿರೋದಿಲ್ಲ. ಎಲ್ಲ ಯಾರಾದ್ರೂ ತುಂಬ ಹಣ ಸಂಪಾದನೆ ಮಾಡಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಬ್ಯಾಡಾಗಿ ಥಿಂಕ್ ಮಾಡ್ತಾರೆ. ಈಗ ಎಲ್ಲರೂ ಹೋಗ್ತಿರ್ತಾರೆ, ತುಂಬ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಯಾರೋ ರಾಜಕೀಯದವ್ರು ನೋಡ್ತಾರೆ ಅಂದರೆ, ಕಣ್ಮುಂದೆ ಬಂದವ್ರು ತುಂಬ ರಿಚ್ ಆಗಿದ್ದಾರೆ ಅಂದರೆ ಅವ್ರು ನೋಡ್ತಿದ್ದಂಗೆ ಇವರೇನು ತುಂಬ ನ್ಯಾಯವಾಗಿ ಸಂಪಾದನೆ ಮಾಡಿರ್ತಾರ, ತುಂಬ ಯಾವುದೋ ಮೋಸದಿಂದ ಮಾಡಿರ್ತಾರೆ, ಎಲ್ಲಿಂದೇನೋ ತಂದಿರ್ತಾರೆ ಅಂತ ಅಂದ್ಕೊಳ್ಳೋದು. ಅಥವಾ ಅವ್ರಿಗೇನೋ ಯಾರೋ ಅವರ ಆಸ್ತಿ ಮಾಡಿಟ್ಟಿರ್ತಾರೆ ಪೂರ್ವಜರು, ಅದಕ್ಕೆ ಅದರಿಂದ ಅವರು ಹೀಗಿದ್ದಾರೆ ಅಂತ ಅನ್ನೋದಾಗಿರ್ಬೋದು. ಇನ್ನೂ ಕೆಲವರು ಅಯ್ಯೋ ಯಾರು ತಲೆ ಹೊಡೆದು ಏನು ಮೋಸ ಮಾಡಿ ತಂದಿದ್ದಾರೋ ಅದಕ್ಕೆ ಆಗಿದ್ದಾರೆ ಅಂತ. ಈ ಥರ ಕೆಲವು ಬ್ಯಾಡ್ ಮೈಂಡ್ ಸೆಟ್ಗಳನ್ನೇ ಆಲೋಚನೆ ಮಾಡಿ ನಮ್ಗೆ ಆಗಲ್ಲ ಅದು ಒಂದು ಮಾಡಿರ್ತಾರೆ. ಇಲ್ಲಾಂದರೆ ಅಯ್ಯೋ ನಮ್ಮ ಮನೆ ಬರೋ ಸರಿ ಇಲ್ಲ, ನಮ್ಗೆ ಯಾವತ್ತಿಗೂ ಮನಿ ಫ್ಲೋ ಆಗಲ್ಲ, ಅವರಿದ್ದಾಗ ನಾವಿರೋಕ್ಕಾಗಲ್ಲ, ನಮ್ಮ ಹಿಂದ್ಲಿಂದ ಹಿಂಗೆ ಬಂದ್ಬಿಟ್ರು, ನಮ್ಮ ಹಿಂದ್ಲ ಕಾಲದಿಂದನೂ ನಮ್ಮ ಮನೆಯವರೆಲ್ಲ ಹಿಂಗೆ ಬಂದ್ಬಿಟ್ರು, ಯಾರು ನಾವು ಜಾಸ್ತಿ ದುಡಿಯೋಕ್ಕಾಗಲಿಲ್ಲ, ಈ ಥರ ಏನೇನೋ ಬ್ಯಾಡ್ ಮೈಂಡ್ ಸೆಟ್ನ ಇಟ್ಕೊಂಡಿರ್ತಾರೆ. ಇನ್ನು ಮೂರನೇ ಭಾಗದವರು ಅವರಿಗೆ ಮನಿ ಎನರ್ಜಿ ಅನ್ನೋದೇ ಕೇಳಿಸ್ಕೊಳ್ಳೋಕ್ಕೂ ಇಷ್ಟ ಇರಲ್ಲ, ಅದರ ಬಗ್ಗೆ ಒಂದು ದಿನ ಒಂದು ಕ್ಷಣನೂ ಕೂಡ ಆಲೋಚನೆ ಮಾಡಿರಲ್ಲ. ಮನಿ ಅನ್ನೋದು ಒಂದು ಎನರ್ಜಿ, ಅವರೆಲ್ಲರಿಗೂ ಬರುತ್ತೆ, ನಾನು ಅವ್ರ ಥರನೇ ಮನುಷ್ಯ ಆಗಿದ್ದೀನಿ, ನನ್ನಲ್ಲೂ ಅದೇ ಎಲ್ಲ ರೀತಿಯಲ್ಲೂ ಇದೆ, ಶಕ್ತಿ ಇದೆ, ಆದರೂ ನನಗೆ ಯಾಕೆ ಆಗ್ತಾಯಿಲ್ಲ? ಹಂಗಾರೆ ಮನಿ ಅನ್ನೋದು ಒಂದು ಎನರ್ಜಿ, ಅದನ್ನು ನಾನು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಏನು ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಮನಿ ಅನ್ನೋ ಒಂದು ಎನರ್ಜಿ, ಅದನ್ನು ನೀವು ಈ ರೀತಿ ಮಾಡಿ ಒಂದು ರಿಚುವಲ್ಸ್ ಮಾಡಿ ಏನಾದ್ರು ಒಂದು ಚಾಂಟ್ ಮಾಡಿ ಅಂತಂದರೆ ಅವ್ರಿಗೆ ಆಗಲ್ಲ. ಅದು ಹೆಸ್ರು ಕೇಳಿಸ್ಕೊತಿದ್ದಂಗೆ ಅವರೊಂಥರ ಬೈಕೊತಾರೆ, ತುಂಬ ಕಷ್ಟಪಟ್ಟು ಬೆವರ್ಸು ಸಂಪಾದನೆ ಮಾಡಬೇಕು, ಅದು ಹೇಳೋದ್ರಿಂದ ಬಂದ್ಬಿಡುತ್ತಾ ಮಾಡೋದ್ರಿಂದ ಬಂದ್ಬಿಡುತ್ತಾ ಅಂತ ಬ್ಯಾಡ್ ಥಿಂಕಿಂಗ್ ಇಟ್ಕೊಂಡಿರ್ತಾರೆ. ಅವರು ಮೂರನೇ ಭಾಗದವ್ರು ಆಗಿರ್ತಾರೆ. ಹಾಗಾಗಿ ಈ ರೀತಿ ನಮಗೆ ಕಟ್ಟಾಗೋದು, ಫ್ಲೋ ಆಗೋದು ಈ ಥರ ಆಗುತ್ತೆ. ಇದಕ್ಕೆಲ್ಲ ಏನು ಮಾಡಬೇಕು ಅಂದಾಗ ಈಗ ಮೊದಲನೇ ಭಾಗದಲ್ಲಿ ಬಂದರೆ ಅವರು ಮನಿ ಫ್ಲೋ ಆಗ್ತಾ ಇರುತ್ತೆ, ಆದರೆ ಹಾಗೇ ಹೋಗ್ತಾ ಇರುತ್ತೆ. ಅವರು ಅದನ್ನು ಕಂಡ್ಕೋಬೇಕು. ನನಗೆ ಇಷ್ಟೊಂದು ಮನಿ ಫ್ಲೋ ಆಗ್ತಾಯಿದೆ,
ಆದರೂ ಇದೆಲ್ಲ ಕಡೆ ಹೋಗ್ತಾ ಇದೆಯಲ್ಲ, ಹಂಗಾರೆ ನನ್ನ ಎನರ್ಜಿ ಫೀಲ್ಡಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋ ಅಂಥ ನಾನು ರಿಚುವಲ್ಸ್ಗಳನ್ನಾಗ್ಬೋದು, ಹೀಲಿಂಗ್ ಮೊಡಾಲಿಟಿಗಳ್ನಾಗ್ಲಿ ನಾನು ಅಳವಡಿಸ್ಕೊಂಡು ಈ ಎನರ್ಜಿನ ನಾನು ಪ್ರಿಸರ್ವ್ ಮಾಡ್ಕೋಬೇಕು, ಇದನ್ನು ಹಿಡಿದಿಟ್ಕೊಂಡು ನಾನು ಪ್ಲಾನ್ ಮೇಲೆ ನಾನು ಕೆಲಸ ಮಾಡಬೇಕು ಅಂತ ಅವರೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಏನು ಮಾಡಬೇಕು ಅಂತ ಅದನ್ನು ಕಂಡುಕೊಂಡು ಮಾಡಿಕೊಂಡಾಗ ಅವ್ರ ಮನಿ ಫ್ಲೋ ಹೇಗೆ ಮನಿ ತುಂಬ ವೇಸ್ಟ್ ಆಗೋ ಮನಿ ಎಲ್ಲ ಉಳ್ಕೊಳ್ಳುತ್ತೆ, ಅವರು ತುಂಬ ಗ್ರೋ ಆಗೊಂಡು ಹೋಗ್ತಾರೆ. ಇನ್ನು ಮಧ್ಯದಲ್ಲಿ ಬಂದರೆ ಅವರು ಆ ಬಿಲೀಫ್ ಸಿಸ್ಟಮ್ನೆಲ್ಲ ಬಿಟ್ಬಿಡಬೇಕು. ಈಗ ಯಾರಾದರೂ ಒಂದು 5 ಲಕ್ಷ ತಂದು ದುಡ್ಡು ಕೊಡ್ತಾರೆ ಅಂತಂದರೆ ಅವ್ರು ಕೊಟ್ಟರೆ ಧೈರ್ಯವಾಗಿ ಈಸ್ಕೊಳ್ಳಲ್ಲ ಅವರು. ಯಾಕೆ ಬೇಡಪ್ಪ ನಮಗೆ ಇದು ಎಲ್ಲಿಂದ ಬಂತು, ಯಾವ ಮೋಸದಿಂದ ತಂದಿದ್ದೀರೋ, ತಂದು ಕೊಟ್ಟರು, ನನಗೆ ಯಾಕೆ ತಂದು ಕೊಟ್ಟರು, ನನಗೆ ಯಾಕೆ ಕೊಡಬೇಕಾಗಿತ್ತು ಇವರು, ಹಾಗೆ ನನಗೇ ತಂದು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಏನೋ ಕೆಟ್ಟದ್ದಿದೆ, ನಾವು ಇದನ್ನು ಮುಟ್ಬಾರ್ದು, ಈ ಥರ ಎಲ್ಲ ಮೈಂಡ್ಸೆಟ್ ಬರುತ್ತೆ. ಹಾಗಾಗಿ ಇಂಥ ಮೈಂಡ್ಸೆಟ್ಟನ್ನೆಲ್ಲ ಬಿಟ್ಬಿಡಬೇಕು. ಹಾಗೂ ಬೇರೆಯವರು ಏನಾದರೂ ಅವ್ರು ಯಾವ ರೀತಿನಾದ್ರು ಸಂಪಾದನೆ ಮಾಡಿರ್ಬೋದು, ಒಳ್ಳೆಯದ್ರಲ್ಲೂ ಮಾಡಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಅದು ಅವ್ರ ಕರ್ಮ ಅಲ್ವಾ. ನಾವು ಅದನ್ನು ಮೈಂಡಿಗೆ ತೊಗೋಬಾರ್ದು. ಎಲ್ಲದೂ ನಾವು ಯೋಚನೆ ಮಾಡುವಾಗ ಮಾತ್ರ ಒಳ್ಳೇದಿರಬೇಕು. ಎಲ್ಲೇ ನೋಡಿದ್ರೂ ಅವ್ರು ಚೆನ್ನಾಗಿದ್ರೆ ಹೌದಪ್ಪ ಒಳ್ಳೆ ರಿಚಾಗಿ ಚೆನ್ನಾಗಿರಲಿ, ತುಂಬ ಸಂತೋಷ ಆಗ್ತಾಯಿದೆ, ಮನಿ ಎನರ್ಜಿ ಅಷ್ಟು ಯೂನಿವರ್ಸಲ್ನಿಂದ ಅವ್ರಿಗೆ ಅಷ್ಟು ಮನಿ ಎನರ್ಜಿ ಸಿಕ್ಕಿದೆ ಅಂತ ಖುಷಿ ಪಡಬೇಕು. ಬೇರೆ ಯಾರನ್ನೇ ನೋಡಿದ್ರು ರಿಚಸ್ನ ನೋಡಿದ್ರು ನೀವು ಎಷ್ಟು ಖುಷಿ ಪಡ್ತೀರೋ, ಎಷ್ಟು ಹ್ಯಾಪಿ ಪಡ್ತೀರೋ ಅಷ್ಟು ನಿಮಗೆ ಮನಿ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ. ಹಾಗೂ ಅಂಥವ್ರ ಜೊತೆ ಇದ್ದಾಗ ಅವ್ರ ವೈಬ್ರೇಷನಿಂದನೂ ಕೂಡ ನೀವು ಕನೆಕ್ಟ್ ಆಗಿ ನಿಮಗೂ ಕೂಡ ಮನಿ ಸ್ಟಕ್ ಆಗಲ್ಲ, ಫ್ಲೋ ಆಗ್ತಾ ಇರುತ್ತೆ. ಅದ್ರ ಮನಿ ಬಗ್ಗೆ ನೀವು ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡು ಒಳ್ಳೆ ಬಿಲೀವ್ನ ಇಟ್ಕೊಂಡಿರಬೇಕು. ಮತ್ತು ಹ್ಯಾಪಿಯಾಗಿ ಅದನ್ನು ರಿಸೀವ್ ಮಾಡಿಕೊಂಡು ಅದಕ್ಕೆ ಗೌರವಿಸ್ಬೇಕು. ಆವಾಗೂ ಕೂಡ ನಿಮಗೆ ಮನಿ ಚೆನ್ನಾಗಿ ಸ್ಟಕ್ ಆಗಲ್ಲ ಬರುತ್ತೆ. ಇನ್ನು ಮೂರನೇವ್ರ ಭಾಗಕ್ಕೆ ಬಂದರೆ ಅವರು ನನಗೆ ಎಲ್ಲರಿಗೂ ಆಗುತ್ತೆ, ನನಗೆ ಹಿಂಗೆ ಅವತ್ತೊಂದು ದಿನಕ್ಕಾಗುತ್ತೆ ನಾಳೆ ಇರಲ್ಲ ಅನ್ನೋದನ್ನು ಅವರು ನಂಬಿ ತಿಳ್ಕೊಂಡು ಒಂದು ಏನಾದರೂ ರಿಚುವಲ್ಸ್ ಅವ್ರು ಏನೋ ಏನಾದ್ರು ಒಂದು ಕೇಳಿಕೊಂಡು ಯಾಕೆ ನನಗೆ ಹಿಂಗೆ ಆಗ್ತಾಯಿದೆ, ನಾವು ಮುಂದೆ ಬರಬೇಕು, ನಮಗೂ ಮನಿ ಫ್ಲೋ ಬೇಕು ಅಂತ ಅದನ್ನು ಕೇಳಿಕೊಂಡು ಅಂಥ ಹೀಲಿಂಗ್ಗಳನ್ನೆಲ್ಲ ತೊಗೊಂಡು ಏನು ರಿಚುವಲ್ಸ್ ಹೇಳ್ತಾರೆ ಅದನ್ನೆಲ್ಲ ನಾವು ಮಾಡಿದ್ರೆ ಖಂಡಿತ ಅವ್ರಿಗೂ ಆಗುತ್ತೆ. ಯಾಕೆಂದರೆ ಯೂನಿವರ್ಸು ಯಾರಿಗೂ ಮೋಸ ಮಾಡಲ್ಲ, ಎಲ್ರಿಗೂ ಮಾಡುತ್ತೆ. ಆದರೆ ಅದಕ್ಕೆ ಯಾವ ರೀತಿ ನಾವು ಕನೆಕ್ಟ್ ಆಗಬೇಕು, ನಾವು ಅದನ್ನು ಹೆಂಗೆ ಪಡ್ಕೋಬೇಕು ಅಂತ ಹೇಳ್ಕೊಡೋರು ನಮಗೆ ಇರೋದಿಲ್ಲ. ಅದಕ್ಕೆ ಈಗಂತೂ ತುಂಬಾ ಕ್ಲಾಸಸ್ಗಳೆಲ್ಲ ಬಂದಿದ್ದಾವೆ, ತುಂಬ ಕಡೆ ಎಲ್ಲ ಹೇಳ್ತಾರೆ. ಒಂದು ಸ್ವಲ್ಪ ನೀವು ಒಂದೆರಡನ್ನ ಯಾವ್ದಾರು ಒಳ್ಳೇದನ್ನು ತೊಗೊಂಡು ಸ್ವಲ್ಪ ದಿನ ಮಾಡಿ ನೋಡಿ, ಆವಾಗ ನಿಮಗೆ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಹೌದು ಏನೋ ಸ್ವಲ್ಪ ನನಗಿವಾಗ ಒಳ್ಳೇದಾಗ್ತಾ ಇದೆ, ಪರವಾಗಿಲ್ಲ, ನನ್ನ ಮೈಂಡ್ ಸೆಟ್ಟು ಚೇಂಜ್ ಆಯಿತು, ನನಗೊಂದು ಸ್ವಲ್ಪ ಎಲ್ಲ ಫ್ಲೋ ಆಗ್ತಾಯಿದೆ ಅಂದಾಗ ಅವಾಗ ದೊಡ್ಡದಾಗಿ ಅದಕ್ಕೆ ಅಂತಲೇ ಒಂದು ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನೆಲ್ಲ ಹೀಲಿಂಗ್ ಮೊಡಾಲಿಟಿಗಳನ್ನೆಲ್ಲ ತೊಗೊಂಡ್ರೆ ಖಂಡಿತ ನೀವು ಕ್ಲೆನ್ಸ್ ಮಾಡಿಕೊಂಡ್ರೆ ಖಂಡಿತ ನಿಮಗೂ ಕೂಡ ಮನಿ ಬಂದೇ ಬರುತ್ತೆ. ಯಾರಿಗೂ ಏನು ಮೋಸ ಆಗಲ್ಲ, ಎಲ್ರಿಗೂ ಮನಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್, ಎನರ್ಜಿ ಹೀಲರ್, ರಿಕ್ಕಿ ಮಾಸ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.